ಸರ್, ಏನು ಜಾತಿ ಗಣತಿ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈ ಹಿಂದೆ ಈಗಾಗಲೇ 2010 ಮಾಡಿರೋಂಥದ್ದು ಜಾತಿ ಗಣತಿ. ಈಗಾಗಲೇ 14 ವರ್ಷ ಆಗಿದೆ, 15 ವರ್ಷ ಆಗಿದೆ. ಈಗಾಗಲೇ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಜಾತಿ ಗಣತಿ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಜಾತಿ ಗಣತಿನ ಹೊಸದಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಎಲ್ಲರ ಒಂದು ಅಭಿಪ್ರಾಯ, ಒಟ್ಟಾರೆ ಅಭಿಪ್ರಾಯ. ಇದಾಗಲೇ ತಮಗೆ ಗೊತ್ತಿರಾಗೆ ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ಒಂದು ನ್ಯಾಯವಂತ ದೊರಕಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ಎಲ್ಲ ಒಂದು ಕಡೆ ಮತ್ತೊಮ್ಮೆ ಜಾತಿ ಗಣತಿ ಆದರೆ ಅನುಕೂಲ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಈ ಒಂದು ಜಾತಿ ಗಣತಿಗೆ ನಾವೆಲ್ಲರೂ ಒಂದು ವಿರೋಧ ಖಂಡಿತವಾಗಲಿದೆ. ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷದಲ್ಲೂ ಕೂಡ ಆಯಾ ಶಾಸಕರು ಲಿಂಗಾಯತ ಶಾಸಕರಾಗ್ಬೋದು ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಸರ್. ಸರ್ಕಾರ ಒಂದು ಕಡೆ ಎಲ್ಲೋ ಇಕ್ಕಟ್ಟಿಗೆ ಸಿಲುಕ್ತಾ ಕಾಣಿಸಲ್ಲ ಸರ್. ಹೌದು ಸರ್, ಈಗ ನಾವು ಕೂಡ ನೋಡ್ತಾ ಇದ್ದೀವಿ, ನಿನ್ನೆ ಮೊನ್ನೆಯಿಂದ ನಾವು ಕೂಡ ನೋಡ್ತಾ ಇದ್ದೀವಿ. ಖುದ್ದಾಗಿ ಕಾಂಗ್ರೆಸ್ ಶಾಸಕರು ಇರ್ಬೋದು ಮತ್ತು BJP ಶಾಸಕರು ಪ್ರತಿಯೊಂದು ಪಕ್ಷಾತೀತವಾಗಿ ಈ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಒಂದು ಸಂಪುಟ ಸಭೆ ಇದನ್ನು ತೀರ್ಮಾನವನ್ನು ಕೈಗೊಳ್ಳೋಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಸಕರು ಮತ್ತು ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇದೊಂದು ಜಾತಿ ಗಣತಿಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಸರ್ಕಾರದ ಬಗ್ಗೆ ಜೊತೆಗೆ CM ಬಗ್ಗೆ ಈ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ನಮ್ಮೆಲ್ಲ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಮುಂದಿನ ವಾರ ಒಂದು ಸಭೆಯನ್ನು ಕೂಡ ಚರ್ಚೆ ಕರೆಯಲಿಕ್ಕೆ ಎಲ್ಲ ಶಾಸಕರನ್ನ ಕರೀತಾರೆ, ಮುಖಂಡರನ್ನ. ನಾವೆಲ್ಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೋಗ್ತಾ ಇದ್ದೀವಿ ಜಾತಿ ಗಣತಿ ವಿಚಾರವಾಗಿ. ಸರ್, ಏನು ಜಾತಿ ಗಣತಿ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈ ಹಿಂದೆ ಈಗಾಗಲೇ 2010 ಮಾಡಿರೋಂಥದ್ದು ಜಾತಿ ಗಣತಿ. ಈಗಾಗಲೇ 14 ವರ್ಷ ಆಗಿದೆ, 15 ವರ್ಷ ಆಗಿದೆ. ಈಗಾಗಲೇ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಜಾತಿ ಗಣತಿ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಜಾತಿ ಗಣತಿನ ಹೊಸದಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಎಲ್ಲರ ಒಂದು ಅಭಿಪ್ರಾಯ, ಒಟ್ಟಾರೆ ಅಭಿಪ್ರಾಯ. ಇದಾಗಲೇ ತಮಗೆ ಗೊತ್ತಿರಾಗೆ ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ಒಂದು ನ್ಯಾಯವಂತ ದೊರಕಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ಎಲ್ಲ ಒಂದು ಕಡೆ ಮತ್ತೊಮ್ಮೆ ಜಾತಿ ಗಣತಿ ಆದರೆ ಅನುಕೂಲ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಈ ಒಂದು ಜಾತಿ ಗಣತಿಗೆ ನಾವೆಲ್ಲರೂ ಒಂದು ವಿರೋಧ ಖಂಡಿತವಾಗಲಿದೆ. ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷದಲ್ಲೂ ಕೂಡ ಆಯಾ ಶಾಸಕರು ಲಿಂಗಾಯತ ಶಾಸಕರಾಗ್ಬೋದು ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಸರ್. ಸರ್ಕಾರ ಒಂದು ಕಡೆ ಎಲ್ಲೋ ಇಕ್ಕಟ್ಟಿಗೆ ಸಿಲುಕ್ತಾ ಕಾಣಿಸಲ್ಲ ಸರ್. ಹೌದು ಸರ್, ಈಗ ನಾವು ಕೂಡ ನೋಡ್ತಾ ಇದ್ದೀವಿ, ನಿನ್ನೆ ಮೊನ್ನೆಯಿಂದ ನಾವು ಕೂಡ ನೋಡ್ತಾ ಇದ್ದೀವಿ. ಖುದ್ದಾಗಿ ಕಾಂಗ್ರೆಸ್ ಶಾಸಕರು ಇರ್ಬೋದು ಮತ್ತು BJP ಶಾಸಕರು ಪ್ರತಿಯೊಂದು ಪಕ್ಷಾತೀತವಾಗಿ ಈ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾರೆ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಒಂದು ಸಂಪುಟ ಸಭೆ ಇದನ್ನು ತೀರ್ಮಾನವನ್ನು ಕೈಗೊಳ್ಳೋಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಸಕರು ಮತ್ತು ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇದೊಂದು ಜಾತಿ ಗಣತಿಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಸರ್ಕಾರದ ಬಗ್ಗೆ ಜೊತೆಗೆ CM ಬಗ್ಗೆ ಈ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ನಮ್ಮೆಲ್ಲ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಮುಂದಿನ ವಾರ ಒಂದು ಸಭೆಯನ್ನು ಕೂಡ ಚರ್ಚೆ ಕರೆಯಲಿಕ್ಕೆ ಎಲ್ಲ ಶಾಸಕರನ್ನ ಕರೀತಾರೆ, ಮುಖಂಡರನ್ನ. ನಾವೆಲ್ಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೋಗ್ತಾ ಇದ್ದೀವಿ ಜಾತಿ ಗಣತಿ ವಿಚಾರವಾಗಿ. ಸರ್, ಏನು ಜಾತಿ ಗಣತಿ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈ ಹಿಂದೆ ಈಗಾಗಲೇ 2010 ಮಾಡಿರೋಂಥದ್ದು ಜಾತಿ ಗಣತಿ. ಈಗಾಗಲೇ 14 ವರ್ಷ ಆಗಿದೆ, 15 ವರ್ಷ ಆಗಿದೆ. ಈಗಾಗಲೇ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಜಾತಿ ಗಣತಿ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಜಾತಿ ಗಣತಿನ ಹೊಸದಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಎಲ್ಲರ ಒಂದು ಅಭಿಪ್ರಾಯ, ಒಟ್ಟಾರೆ ಅಭಿಪ್ರಾಯ. ಇದಾಗಲೇ ತಮಗೆ ಗೊತ್ತಿರಾಗೆ ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ಒಂದು ನ್ಯಾಯವಂತ ದೊರಕಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ಎಲ್ಲ ಒಂದು ಕಡೆ ಮತ್ತೊಮ್ಮೆ ಜಾತಿ ಗಣತಿ ಆದರೆ ಅನುಕೂಲ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಈ ಒಂದು ಜಾತಿ ಗಣತಿಗೆ ನಾವೆಲ್ಲರೂ ಒಂದು ವಿರೋಧ ಖಂಡಿತವಾಗಲಿದೆ. ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷದಲ್ಲೂ ಕೂಡ ಆಯಾ ಶಾಸಕರು ಲಿಂಗಾಯತ ಶಾಸಕರಾಗ್ಬೋದು ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಸರ್. ಸರ್ಕಾರ ಒಂದು ಕಡೆ ಎಲ್ಲೋ ಇಕ್ಕಟ್ಟಿಗೆ ಸಿಲುಕ್ತಾ ಕಾಣಿಸಲ್ಲ ಸರ್. ಹೌದು ಸರ್, ಈಗ ನಾವು ಕೂಡ ನೋಡ್ತಾ ಇದ್ದೀವಿ, ನಿನ್ನೆ ಮೊನ್ನೆಯಿಂದ ನಾವು ಕೂಡ ನೋಡ್ತಾ ಇದ್ದೀವಿ. ಖುದ್ದಾಗಿ ಕಾಂಗ್ರೆಸ್ ಶಾಸಕರು ಇರ್ಬೋದು ಮತ್ತು BJP ಶಾಸಕರು ಪ್ರತಿಯೊಂದು ಪಕ್ಷಾತೀತವಾಗಿ ಈ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾರೆ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಒಂದು ಸಂಪುಟ ಸಭೆ ಇದನ್ನು ತೀರ್ಮಾನವನ್ನು ಕೈಗೊಳ್ಳೋಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಸಕರು ಮತ್ತು ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇದೊಂದು ಜಾತಿ ಗಣತಿಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಸರ್ಕಾರದ ಬಗ್ಗೆ ಜೊತೆಗೆ CM ಬಗ್ಗೆ ಈ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ನಮ್ಮೆಲ್ಲ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಮುಂದಿನ ವಾರ ಒಂದು ಸಭೆಯನ್ನು ಕೂಡ ಚರ್ಚೆ ಕರೆಯಲಿಕ್ಕೆ ಎಲ್ಲ ಶಾಸಕರನ್ನ ಕರೀತಾರೆ, ಮುಖಂಡರನ್ನ. ನಾವೆಲ್ಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೋಗ್ತಾ ಇದ್ದೀವಿ ಜಾತಿ ಗಣತಿ ವಿಚಾರವಾಗಿ. ಸರ್, ಏನು ಜಾತಿ ಗಣತಿ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈ ಹಿಂದೆ ಈಗಾಗಲೇ 2010 ಮಾಡಿರೋಂಥದ್ದು ಜಾತಿ ಗಣತಿ. ಈಗಾಗಲೇ 14 ವರ್ಷ ಆಗಿದೆ, 15 ವರ್ಷ ಆಗಿದೆ. ಈಗಾಗಲೇ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಜಾತಿ ಗಣತಿ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಜಾತಿ ಗಣತಿನ ಹೊಸದಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಎಲ್ಲರ ಒಂದು ಅಭಿಪ್ರಾಯ, ಒಟ್ಟಾರೆ ಅಭಿಪ್ರಾಯ.
ಇದಾಗಲೇ ತಮಗೆ ಗೊತ್ತಿರಾಗೆ ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ಒಂದು ನ್ಯಾಯವಂತ ದೊರಕಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಜಾತಿ ಗಣತಿ ಆದರೆ ಅನುಕೂಲ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಈ ಒಂದು ಜಾತಿ ಗಣತಿಗೆ ನಾವೆಲ್ಲರೂ ಒಂದು ವಿರೋಧ ಖಂಡಿತವಾಗಲಿದೆ. ಈಗ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷದಲ್ಲೂ ಕೂಡ ಆಯಾ ಶಾಸಕರು ಹೌದು ಲಿಂಗಾಯತ ಶಾಸಕರಾಗ್ಬೋದು ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಸರ್. ಸರ್ಕಾರ ಒಂದು ಕಡೆ ಎಲ್ಲೋ ಇಕ್ಕಟ್ಟಿಗೆ ಸಿಗುತ್ತಾ ಕಾಣಿಸಲ್ಲ ಸರ್? ಹೌದು ಸರ್, ಈಗ ನಾವು ಕೂಡ ನೋಡ್ತಾ ಇದ್ದೀವಿ, ನಿನ್ನೆ ಮೊನ್ನೆಯಿಂದ ನಾವು ಕೂಡ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಖುದ್ದಾಗಿ ಕಾಂಗ್ರೆಸ್ ಶಾಸಕರು ಇರ್ಬೋದು ಮತ್ತು BJP ಶಾಸಕರು ಪ್ರತಿಯೊಂದು ಪಕ್ಷಾತೀತವಾಗಿ ಈ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಒಂದು ಸಂಪುಟ ಸಭೆ ಇದನ್ನು ತೀರ್ಮಾನವನ್ನು ಕೈಗೊಳ್ಳೋಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಸಕರು ಮತ್ತು ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇದೊಂದು ಜಾತಿ ಗಣತಿಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಸರ್ಕಾರದ ಬಗ್ಗೆ ಜೊತೆಗೆ CM ಬಗ್ಗೆ ಈ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಏನು ನಮ್ಮೆಲ್ಲ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಮುಂದಿನ ವಾರ ಒಂದು ಸಭೆಯನ್ನು ಕೂಡ ಚರ್ಚೆ ಕರೆಯಲಿಕ್ಕೆ ಎಲ್ಲ ಶಾಸಕರನ್ನ ಕರೀತಾರೆ, ಮುಖಂಡರನ್ನ. ನಾವೆಲ್ಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೋಗ್ತಾ ಇದ್ದೀವಿ ಜಾತಿ ಗಣತಿ ವಿಚಾರವಾಗಿ. ಸರ್, ಏನು ಜಾತಿ ಗಣತಿ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈ ಹಿಂದೆ ಈಗಾಗಲೇ 2010 ಮಾಡಿರೋಂಥದ್ದು ಜಾತಿ ಗಣತಿ. ಈಗಾಗಲೇ 14 ವರ್ಷ ಆಗಿದೆ, 15 ವರ್ಷ ಆಗಿದೆ. ಈಗಾಗಲೇ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಜಾತಿ ಗಣತಿ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಜಾತಿ ಗಣತಿನ ಹೊಸದಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಎಲ್ಲರ ಒಂದು ಅಭಿಪ್ರಾಯ, ಒಟ್ಟಾರೆ ಅಭಿಪ್ರಾಯ. ಇದಾಗಲೇ ತಮಗೆ ಗೊತ್ತಿರಾಗೆ ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ಒಂದು ನ್ಯಾಯವಂತ ದೊರಕಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಜಾತಿ ಗಣತಿ ಆದರೆ ಅನುಕೂಲ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಈ ಒಂದು ಜಾತಿ ಗಣತಿಗೆ ನಾವೆಲ್ಲರೂ ಒಂದು ವಿರೋಧ ಖಂಡಿತವಾಗಲಿದೆ. ಈಗ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷದಲ್ಲೂ ಕೂಡ ಆಯಾ ಶಾಸಕರು ಲಿಂಗಾಯತ ಶಾಸಕರಾಗ್ಬೋದು ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಸರ್. ಸರ್ಕಾರ ಒಂದು ಕಡೆ ಎಲ್ಲೋ ಇಕ್ಕಟ್ಟಿಗೆ ಸಿಗುತ್ತಾ ಕಾಣಿಸಲ್ಲ ಸರ್? ಹೌದು ಸರ್, ಈಗ ನಾವು ಕೂಡ ನೋಡ್ತಾ ಇದ್ದೀವಿ, ನಿನ್ನೆ ಮೊನ್ನೆಯಿಂದ ನಾವು ಕೂಡ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಖುದ್ದಾಗಿ ಕಾಂಗ್ರೆಸ್ ಶಾಸಕರು ಇರ್ಬೋದು ಮತ್ತು BJP ಶಾಸಕರು ಪ್ರತಿಯೊಂದು ಪಕ್ಷಾತೀತವಾಗಿ ಈ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಒಂದು ಸಂಪುಟ ಸಭೆ ಇದನ್ನು ತೀರ್ಮಾನವನ್ನು ಕೈಗೊಳ್ಳೋಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಸಕರು ಮತ್ತು ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇದೊಂದು ಜಾತಿ ಗಣತಿಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಸರ್ಕಾರದ ಬಗ್ಗೆ ಜೊತೆಗೆ CM ಬಗ್ಗೆ ಈ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಏನು ನಮ್ಮೆಲ್ಲ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಮುಂದಿನ ವಾರ ಒಂದು ಸಭೆಯನ್ನು ಕೂಡ ಚರ್ಚೆ ಕರೆಯಲಿಕ್ಕೆ ಎಲ್ಲ ಶಾಸಕರನ್ನ ಕರೀತಾರೆ, ಮುಖಂಡರನ್ನ. ನಾವೆಲ್ಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೋಗ್ತಾ ಇದ್ದೀವಿ ಜಾತಿ ಗಣತಿ ವಿಚಾರವಾಗಿ. ಸರ್, ಏನು ಜಾತಿ ಗಣತಿ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈ ಹಿಂದೆ ಈಗಾಗಲೇ 2010 ಮಾಡಿರೋಂಥದ್ದು ಜಾತಿ ಗಣತಿ. ಈಗಾಗಲೇ 14 ವರ್ಷ ಆಗಿದೆ, 15 ವರ್ಷ ಆಗಿದೆ. ಈಗಾಗಲೇ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಜಾತಿ ಗಣತಿ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಜಾತಿ ಗಣತಿನ ಹೊಸದಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಎಲ್ಲರ ಒಂದು ಅಭಿಪ್ರಾಯ, ಒಟ್ಟಾರೆ ಅಭಿಪ್ರಾಯ. ಇದಾಗಲೇ ತಮಗೆ ಗೊತ್ತಿರಾಗೆ ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ಒಂದು ನ್ಯಾಯವಂತ ದೊರಕಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಜಾತಿ ಗಣತಿ ಆದರೆ ಅನುಕೂಲ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಈ ಒಂದು ಜಾತಿ ಗಣತಿಗೆ ನಾವೆಲ್ಲರೂ ಒಂದು ವಿರೋಧ ಖಂಡಿತವಾಗಲಿದೆ. ಈಗ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷದಲ್ಲೂ ಕೂಡ ಆಯಾ ಶಾಸಕರು ಲಿಂಗಾಯತ ಶಾಸಕರಾಗ್ಬೋದು ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಸರ್. ಸರ್ಕಾರ ಒಂದು ಕಡೆ ಎಲ್ಲೋ ಇಕ್ಕಟ್ಟಿಗೆ ಸಿಗುತ್ತಾ ಕಾಣಿಸಲ್ಲ ಸರ್? ಹೌದು ಸರ್, ಈಗ ನಾವು ಕೂಡ ನೋಡ್ತಾ ಇದ್ದೀವಿ, ನಿನ್ನೆ ಮೊನ್ನೆಯಿಂದ ನಾವು ಕೂಡ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಖುದ್ದಾಗಿ ಕಾಂಗ್ರೆಸ್ ಶಾಸಕರು ಇರ್ಬೋದು ಮತ್ತು BJP ಶಾಸಕರು ಪ್ರತಿಯೊಂದು ಪಕ್ಷಾತೀತವಾಗಿ ಈ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಒಂದು ಸಂಪುಟ ಸಭೆ ಇದನ್ನು ತೀರ್ಮಾನವನ್ನು ಕೈಗೊಳ್ಳೋಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಸಕರು ಮತ್ತು ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇದೊಂದು ಜಾತಿ ಗಣತಿಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಸರ್ಕಾರದ ಬಗ್ಗೆ ಜೊತೆಗೆ CM ಬಗ್ಗೆ ಈ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಏನು ನಮ್ಮೆಲ್ಲ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಮುಂದಿನ ವಾರ ಒಂದು ಸಭೆಯನ್ನು ಕೂಡ ಚರ್ಚೆ ಕರೆಯಲಿಕ್ಕೆ ಎಲ್ಲ ಶಾಸಕರನ್ನ ಕರೀತಾರೆ, ಮುಖಂಡರನ್ನ. ನಾವೆಲ್ಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೋಗ್ತಾ ಇದ್ದೀವಿ ಜಾತಿ ಗಣತಿ ವಿಚಾರವಾಗಿ.